ರಾಜ್ಯ ರಾಜಕೀಯದಲ್ಲಿ ನಿಮಗೆ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಇದ್ದರು, ಆದರೆ ಅವರು ಆ ಖಾತೆಯನ್ನು ವಹಿಸ್ಕೊಳ್ಳಲಿಕ್ಕೆ ನಿರಾಕರಿಸಿದ್ದಾರೆ, ಹಿಂದೇಟು ಹಾಕಿದ್ದಾರೆ. ನಮಗೆ BDA ಮತ್ತು ಬೇರೆ ಕೊಟ್ಟರೆ ಮಾತ್ರ ವಹಿಸ್ಕೋತಾರೆ. ಈ ಥರದ ಗೊಂದಲ ಮತ್ತೆ ಹೇಗೆ ಸರಿ ಮಾಡಿ? ಎಲ್ಲ ಗೊಂದಲಗಳು ಮುಖ್ಯಮಂತ್ರಿಗಳು ಪಕ್ಷ ಅಧ್ಯಕ್ಷರು ಅದನ್ನು ಬಗೆಹರಿಸ್ತಾರೆ. ಕಾಂಗ್ರೆಸ್ಗೆ ನಾಯಕರಿಗೆ ಒಂದು ಅನುಭವ, ಕಾಂಗ್ರೆಸ್ ನಾಯಕರಿರುವಂಥ ನಾಯಕತ್ವದೊಂದು ಶಕ್ತಿ ಮತ್ತು ಸಮಸ್ಯೆನ ಹೇಗೆ ಬಗೆಹರಿಸಬೇಕಂತೇಳಿರುವಂಥ ಒಂದು ಜಾಣತನ ಬಹುಶಃ ಈಗಾಗಲೇ ನಾವು ದೇಶ ಜನರಿಗೆ ಅವೆಲ್ಲ ತೋರಿಸಿಕೊಟ್ಟಿದ್ದಾರೆ. ಈ ಸಮಸ್ಯೆ ಎಲ್ಲ ಕೂಡ ಬಗೆಹರಿಸ್ತಾರೆ, ಏನು ಟೆನ್ಷನ್ ಇಲ್ಲ. ಯಾಕಂದರೆ ಯಾವಾಗ ಹೊಸ ಸಂಪುಟ ರಚನೆ ಆಯಿತು ಅದರ ನಂತರ ಈ ಗೊಂದಲಗಳು ಒಂದಿಲ್ಲೇ ಆರಂಭ ಆಗ್ತಾಯಿದೆ. ಮತ್ತು ಇನ್ನೊಂದು ಬೇರೆಯವರಿಗೆ ಕೊಟ್ಟಿಲ್ಲ ಅನ್ನುವ ಅಸಮಾಧಾನ ಕೂಡ ಹೇಳ್ತಾ ಇದೆ. ಕೆಲವರು ಪ್ರೊಟೆಸ್ಟ್ ಎಲ್ಲ ಮಾಡಿದ್ದಾರೆ. ನೋಡಿ, ರಾಜಕೀಯ ವ್ಯವಸ್ಥೆಯಲ್ಲಿ ಇದೆಲ್ಲ ಸ್ವಾಭಾವಿಕ. ಇದರಲ್ಲಿ ಎಲ್ಲವೂ ಕೂಡ ಪಕ್ಷ ಮತ್ತು ಸರ್ಕಾರ ಇದೆಲ್ಲವೂ ಕೂಡ ಬಗೆಹರಿಸ್ತದೆ. ಈ ರಾಜ್ಯದ ಜನತೆಗೆ ಅತ್ಯುತ್ತಮವಾದ ಸೇವೆಯನ್ನು ಇವತ್ತು ಕೊಡ್ತದೆ ಮತ್ತು ಈ ರಾಜ್ಯದ ಸರ್ವ ಜನರು ಕೂಡ ಮೆಚ್ಚುವಂತಹ ಮತ್ತು ಒಪ್ಪುವಂತಹ ಒಂದು ಸರ್ಕಾರ ಮತ್ತು ಪಕ್ಷವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೆಲಸ ನಿರ್ವಹಿಸ್ತದೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಇನ್ನೂ ದೊಡ್ಡ ಸ್ಫೋಟ ಆಗ್ಬೋದು. ಯಾವುದು? ಎರಡನೇ ವಿಸ್ತರಣೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಆಕಾಂಕ್ಷಿಗಳು ತುಂಬ ಇದ್ದಾರೆ, ಹಳಬರಿದ್ದಾರೆ, ಹೊಸಬರಿದ್ದಾರೆ, ನಮಗೆ ಸಿಗಲಿಲ್ಲ ಅಂತ 3 ವರ್ಷದಿಂದ ಕಾಯ್ತಾ ಇದ್ದವರಿದ್ದಾರೆ. ಹೇಗೆ ಅದನ್ನು ನಿಭಾಯಿಸ್ಬೋದು? ಆ ಸಮಸ್ಯೆ ಬಂದಾಗ ಅದನ್ನು ನಿಭಾಯಿಸಿ ತೋರಿಸ್ತಾರೆ ಕಾಂಗ್ರೆಸ್, ಅದನ್ನು ಹೇಗೆ ನಿಭಾಯಿಸ್ತೀವಿ ಅಂತ ಹೇಳ್ಕೊಂಡು. ಸೊ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಕ್ಕೊಂಡು ಒಗ್ಗಟ್ಟಿನಿಂದ ಯಾವುದೇ ಒಂದು ಸಮಸ್ಯೆ ಇಲ್ಲದ ರೀತಿಯಲ್ಲಿ ಬಹುಶಃ ಇವತ್ತು ಸರ್ಕಾರ ರಚಿಸಿಕೊಂಡು ಎಲ್ಲರ ಸಹಕಾರ ಪಡೆದುಕೊಂಡು ಸರ್ಕಾರ ಯೋಜನೆಗಳನ್ನು ತಮ್ಮ ಪಕ್ಷದ ಕಾರ್ಯಕರ್ತರ ಮುಖಾಂತರ ಮತ್ತು ಅಧಿಕಾರಿಗಳ ಮುಖಾಂತರ ಜನರ ಕಾಲಬಡಕ್ಕೆ ನಾವು ಮುಟ್ಟಿಸ್ತೇವೆ. ಕೆಲವು ಕಡೆ ಪ್ರೊಟೆಸ್ಟ್ಗಳು ಆಗ್ತಾಯಿದೆ ಮತ್ತು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಯುಟಿ ಖಾದರಿಗೆ ಮಾತ್ರ ಅಲ್ಲ, ಜಮೀರ್ ಮತ್ತು ತಮೀರ್ ಅವರಿಗೂ ಕೊಡಬೇಕು ಅನ್ನೋದು. ಅದರಲ್ಲಿ ಕೇಳಲೇಬೇಕಲ್ಲ, ಅವರಿಗೂ ಇದು ಸಚಿವ ಸ್ಥಾನ ಕೊಡಬೇಕು ಅನ್ನೋದು. ಅದು ಎಲ್ಲರಿಗೂ ಕೊಡಬೇಕು, ಸಾಧ್ಯವಾದರೆ ಎಲ್ಲರಿಗೂ ಕೊಡಬೇಕು. ಇದರಲ್ಲಿ ಅದು ಕೊಡಲಿಕ್ಕೆ ಆಗ್ತದೆ ಇಲ್ವ ಹೇಗೆ ಅಂತೇಳಿ ಪಕ್ಷ ಮತ್ತು ಸರ್ಕಾರ ಅದಕ್ಕೆ ತೀರ್ಮಾನ ಮಾಡ್ತದೆ. ಕೇಳಲಿಕ್ಕೆ ತೊಂದರೆ ಇಲ್ಲ, ಎಲ್ಲರಿಗೂ ಕೇಳ್ಬೋದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.